ತಡ್ರಿ ಒಂದು ನಿಮಿಷ ಮುಗಿದ್ಮ ಒಂದು 2 ನಿಮಿಷ ಧೈರ್ಯವಾಗಿರಮ್ಮ, ಚಿಂತೆ ಮಾಡಬೇಡ. ಇಡೀ ನೀನೊಬ್ಬಳೇ ಅಲ್ಲ, ರಾಜ್ಯದ ದೇಶದ ಜನ ಎಲ್ಲ ಇದನ್ನ ಬರುತ್ತಾ ಇದ್ದಾರೆ, ನೋವು ಪಡ್ತಾ ಇದ್ದಾರೆ. ಎಲ್ಲರ ಶಾಪ ಕುರುಡಿಗೆ ತಟ್ಟಲಿ ಅಂತ ಕುರಿರು ಇದ್ದವರೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಿ. ನಮ್ಮ ರಾಜ್ಯದಲ್ಲಿ ಈ ಮಗುವಿಗೆ ಬಂದಂತ ಪರಿಸ್ಥಿತಿ ಯಾರಿಗೂ ಬರಬಾರದು ಅಂತೇಳಿ ನಾವು ದೇವರಲ್ಲಿ ಏನ್ ಮಾಡ್ಬೇಕು ಮಾಡ್ತೀವಿ ಅಂತೇಳಿ ಮಹಿಳಾ ವಿದ್ಯಾರ್ಥಿಗಳು ಘೋಷಣೆ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ಲ ಮನುಕುಲದ ಜನರು, ಆ ಜಾತಿ ಈ ಧರ್ಮ ಅನ್ನದೇ ಎಲ್ಲರೂ ಕೂಡ ಇವತ್ತು ರ್ಯಾಲಿ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರರಿಗೆ ಮನವಿ ಸಲ್ಲಿಸ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡ್ತಾ ಇದ್ರು, ಇನ್ನು ಸರ್ಕಾರಕ್ಕೆ ಇನ್ನೇನ್ ಬೇಕು? ಸಾಕಷ್ಟು ಮೀಡಿಯಾಗಳು ಏನ್ ನಡೆದಿದೆ, ಯಾಕೆ ನಡೆದಿದೆ ಅಂತಕ್ಕಂಥ ಎಲ್ಲವನ್ನು ಪ್ರತ್ಯಕ್ಷವಾಗಿ ಸಾಕ್ಷೀಕರಣ ಆಗ್ತಾ ಇದ್ರು ಸಹಿತ ಇವತ್ತು ಆ ಕ್ರೂರ ವಾದಿಗೆ ಏನ ಕೃತ್ಯವನ್ನು ಮಾಡಿರ್ತಕ್ಕಂಥ ಆರೋಪಿಗೆ ತಕ್ಷಣ ಶಿಕ್ಷೆ ಕೊಡದೆ ಹೋದ್ರೆ ನಮ್ಮ ದೇಶದಲ್ಲಿ ನ್ಯಾಯಾಲಯಕ್ಕೆ ಬೆಲೆ ಇಲ್ಲ, ಕಾನೂನಿಗೆ ಬೆಲೆ ಇಲ್ಲ, ಯಾವುದಕ್ಕೂ ಬೆಲೆ ಇಲ್ಲದಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಇವತ್ತು ಆ ಮಗುವಿನನ್ನ ಎಷ್ಟು ಜೋಪಾನ ಮಾಡಿರ್ತಕ್ಕಂಥ ನಮ್ಮ ನಿರಂಜನ ಮೂರ್ತಿ ಅವರು ಹಾಗೂ ಅವರ ಶ್ರೀಮತಿಯವರು, ಅವರ ದುಃಖ ನೋಡ್ಲಿಕ್ಕೆ ಆಗುದಿಲ್ಲ. ಆ ಕರುಳನ್ನು ಕಿತ್ತಿ ಬರುವಂತ ದುಃಖ, ಆ ವೇದನೆ ದಿನನಿತ್ಯ ಬರ್ತಕ್ಕಂಥ ಜನರಿಗೆ ಸಮಾಧಾನ ಹೇಳ್ತಕ್ಕಂಥದ್ದು ಈ ಪರಿಸ್ಥಿತಿ ನಾಡಿನಲ್ಲಿ ದೇಶದಲ್ಲಿ ಯಾರಿಗೂ ಬರಬಾರ್ದು. ಅದಕ್ಕೆ ನಮ್ಮ ವೀರಶೈವ ಧರ್ಮದಲ್ಲಿ ಎಷ್ಟೇ ನೋವಿದ್ರು ದುಃಖ ಇದ್ರು ಏನು ಸಂಪ್ರದಾಯ ಸಂಸ್ಕೃತಿ ಆಚಾರ ವಿಚಾರ ಪೂಜೆ ಪುನಸ್ಕಾರ ಇವೆಲ್ಲವನ್ನು ಮಾಡುವಂತ ನಮ್ಮ ವೀರಶೈವ ಧರ್ಮದ ಪರಂಪರೆಯಂತೆ ಇವತ್ತು ಆ ನೇಹಳ 5ನೇ ದಿನ ನಿರಂಜನ್ ಸಾಹೇಬ್ ಸ್ವಲ್ಪ ಸರಸರಿ ಮುಂದೆ ಹೋದಕ್ಕೂ ಅಣ್ಣ